ನಮ್ಮ ನಗರಗಳ ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಮೂಲೆಯೂ ಒಂದು ಪ್ರತಿಜ್ಞೆಯ ನಿರೀಕ್ಷೆಯಲ್ಲಿದೆ. ಮಹಿಳೆಯರು, ಹೆಣ್ಣು ಮಕ್ಕಳು ಭಯವಿಲ್ಲದೆ ಓಡಾಡಬೇಕು, ಭಯವಿಲ್ಲದೆ ಕಲಿಯಬೇಕು, ಭಯವಿಲ್ಲದೆ ಕನಸು ಕಾಣಬೇಕು. ಇದು ಈಡೇರೋಕೆ ಒಂದು ಭದ್ರತೆಯ ಪ್ರತಿಜ್ಞೆ ಬೇಕು. ಈ ಪ್ರತಿಜ್ಞೆ ಮಾಡಿರೋರ ಹೆಸರೇ ಅಕ್ಕಾಪಡೆ. ಸ್ಕೂಲ್ ಎಜುಕೇಶನ್ ಮುಗಿಸ್ಕೊಂಡು ಮತ್ತೆ ನೀವು ವಾಪಸ್ ಮನೆಗೆ ಹೋಗೋ ತನಕ ನಿಮ್ಮ ಸೇಫ್ಟಿ ನಮ್ಮ ಜವಾಬ್ದಾರಿ. ಅಕ್ಕಪಡೆ ನಮ್ಮ ಬಲ, ನಮ್ಮ ನಂಬಿಕೆ. ಅಕ್ಕಪಡೆ ಸ್ತ್ರೀ ಶಕ್ತಿ ವರ ಹೊಣೆ. ಅಕ್ಕಪಡೆ ನಮ್ಮ ಬಲ, ನಮ್ಮ ನಂಬಿಕೆ. ಅಕ್ಕಪಡೆ ಸ್ತ್ರೀ ಶಕ್ತಿ ವರ ಹೊಣೆ. ಯಾರಿವರು? ಅಕ್ಕಾಪಡೆ ಎಂದರೆ ಒಂದು ವಿಶೇಷ ಮಹಿಳಾ ಪೊಲೀಸ್ ಪಡೆ. ನಿಷ್ಠಾವಂತ ಮಹಿಳಾ ಪೊಲೀಸರು ಹಾಗೂ ತರಬೇತಿ ಪಡೆದ ಮಹಿಳಾ ಎನ್ಸಿಸಿ ಕೆಡೆಟ್ಗಳ ತಂಡ. ಸದಾ ಜಾಗೃತವಾಗಿದ್ದು ಎಚ್ಚರಿಕೆಯಿಂದ ಕೆಲಸ ಮಾಡುವುದರ ಜೊತೆಗೆ ತ್ವರಿತವಾಗಿ ನೆರವಿಗೆ ಸ್ಪಂದಿಸುವ ತಂಡ. ಅಕ್ಕಾಪಡೆ ಅಂತಂದರೆ ಮಹಿಳೆಯರ ಸುರಕ್ಷತೆ, ಸುಭದ್ರತೆ, ಸ್ವಾಭಿಮಾನ ಸಂಕೇತವನ್ನು ಎತ್ತಿ ಹಿಡಿಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಕಾಪಡೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತಾ ಇದೆ. ಬೀದರ್ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಆಡಳಿತ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಬಹಳಷ್ಟು ಸಕ್ಸಸ್ ಆಗಿದೆ. ಅಕ್ಕಪಡೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಮಾಂಡೋ ಯೂನಿಫಾರ್ಮ್ ಅನ್ನು ನಾವು ಕೊಟ್ಟಿದ್ದೇವೆ. ಕಮಾಂಡೋ ಯೂನಿಫಾರ್ಮ್ ಒಂದು ವುಮೆನ್ ಎಂಪವರ್ಮೆಂಟ್ಗೆ ಒಂದು ಸಿಂಬಲ್, ಮಹಿಳಾ ಒಂದು ಶೌರ್ಯಕ್ಕೆ ಅದು ಪ್ರತೀಕ. ಕಮಾಂಡೋ ಯೂನಿಫಾರ್ಮ್ ಹಾಕಿದ ಅಕ್ಕಪಡೆ ನಾವು ಸಶಕ್ತರಾಗಿದ್ದೇವೆ, ವಿ ಆರ್ ಎಂಪವರ್ಡ್, ನಾವು ನಿಮ್ಮಲ್ಲಿ ಶಕ್ತಿ ತುಂಬಲು ಬಂದಿದ್ದೇವೆ ಅನ್ನುವ ಸಂದೇಶವನ್ನು ರವಾನೆ ಮಾಡ್ತಾರೆ. ಶಾಲೆಯ ಮೊದಲ ಗಂಟೆಯ ರಿಂಗಣದಿಂದ ಕೊನೆಯ ರೈಲು ಮನೆ ಸೇರುವವರೆಗೆ ಅಕ್ಕಾಪಡೆ ಹಾಜರಿರುತ್ತದೆ. ಅವರಿಗೆ ಸುರಕ್ಷತೆಯೇ ಮೊದಲ ಆದ್ಯತೆ. ಶಾಲಾ ಗೇಟ್ಗಳ ಬಳಿ, ಕಾಲೇಜು ಕಾರಿಡಾರ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ನಿಲ್ದಾಣಗಳಲ್ಲಿ, ಜಾತ್ರೆ ಮಾರುಕಟ್ಟೆಗಳಲ್ಲಿ, ಜನಸಾಂದ್ರತೆ ಹೆಚ್ಚಿರುವ ಜಾಗಗಳಲ್ಲಿ, ಹೀಗೆ ಭದ್ರತೆಯ ಅಗತ್ಯವಿರುವ ಎಲ್ಲ ಕಡೆ ಅವರು ಇರುತ್ತಾರೆ. ಅವರು ಸಹೋದರಿಯರ ರಕ್ಷಾಕವಚ, ನಿರ್ಭೀತಿಯ ಸಿಂಚನ. ತಂದೆ ತಾಯಿ ಆಗಿರಬಹುದು ಅಥವಾ ನಮ್ಗೆ ಹಿಂಗೆ ಓದ್ಲಕ್ಕೆ ಬಿಡ್ಗುಡಲ್ಲವ್ರು ಮಹಿಳೆಯರಂತ ತಂದ್ರು ಇವ್ರೇನು ಹರ ಒಂದು ಹಿಂಗೆ ಮದಿ ಮಾಡ್ಕೊಂಡು ಗಂಡು ಮನೆಗೆ ಹೋಗೋರ, ಅಡ್ಗೆ ಮನೆಗೆ ಸೀಮಿತ ಹರ ಅಂತ ಹೇಳಿ ಮಹಿಳೆಯರಿಗೆ ಓದಾಗ ಮಾಡ್ಕೊಡಲ್ರು. ಹಾಗಾಗಿ ಅಕ್ಕಪಡೆ ಕಾಲೇಜ್ಗಳಿಗೆ ಬಂದು ಹಿಂಗೆ ನೀವು ಭೀ ಧೈರ್ಯ ಮಾಡ್ಬೇಕು, ತಂದೆ ತಾಯಿಗೆ ಭರವಸೆ ಕೊಡ್ಬೇಕು. ಏನಂತಂದ್ರೆ ನಾವು ಭೀ ಚೆನ್ನಾಗಿ ಕಾಲೇಜ್ಗೆ ಹೋಗ್ತೇವೆ, ನಾವು ಭೀ ಓದ್ತೇವೆ, ಯಾಕಡೆ ಭೀ ಹೊರಗೆ ಹೋಗ್ಬಾರ್ದು ಅನ್ನುವಂತಹ ಒಂದು ಭರವಸೆ ತಂದೆ ತಾಯಿ ಕೊಟ್ಟರು ಅಂತಂದರು. ತಂದೆ ತಾಯಿ ನಮಗೂ ಶಾಲೆ ಕಳಿಸ್ತಾರೆ ಅನ್ನುವಂತಹ ಒಂದು ಧೈರ್ಯ ಅಕ್ಕಪಡೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಕ್ಕಪಡೆ ಮಹಿಳೆಯರಿಗೆ ಒಂದು ಧೈರ್ಯವನ್ನು ತುಂಬ್ತಾ ಇದೆ. ಅಕ್ಕಪಡೆಯಲ್ಲಿ ಪಾಪನಾಸದಲ್ಲಿ ಜನ ಜಾಸ್ತಿ ಸೇರಿದ್ದಾರೆ, ಅಟೆಂಡ್ ಮಾಡಿ. ಸರಿ ಸರ್. ಪ್ರತಿ ತುರ್ತು ಕರೆಗೂ, ಪ್ರತಿ ಸಹಾಯದ ಕೂಗಿಗೂ ಅವರು ತಕ್ಷಣ ಸ್ಪಂದಿಸುತ್ತಾರೆ. ಹಕ್ಕುಗಳ ಬಗ್ಗೆ ಫೋಕ್ಸೋ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಸುರಕ್ಷಿತ ಸ್ಪರ್ಶ, ಅಸುರಕ್ಷಿತ ಸ್ಪರ್ಶದ ಬಗ್ಗೆ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುತ್ತಾರೆ. ಸೈಬರ್ ಅಪರಾಧದ ತಡೆ ಕುರಿತು ಅರಿವು ಮೂಡಿಸುತ್ತಾರೆ. ಸ್ವಯಂ ರಕ್ಷಣೆಯ ಬಗ್ಗೆ ತರಬೇತಿ ನೀಡುತ್ತಾರೆ. ಕೌಟುಂಬಿಕ ದೌರ್ಜನ್ಯ ಕುರಿತು ಮನೆಯಲ್ಲಿರೋ ಹಿರಿಯಕ್ಕನ ಹಾಗೆ ಕಿವಿ ಮಾತು ಹೇಳಿ ಸರಿದಾರಿಗೆ ತರುತ್ತಾರೆ. QR ಕೋಡ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಪಬ್ಲಿಕ್ ಪ್ಲೇಸಸಲ್ಲಿ QR ಕೋಡ್ ಇರುತ್ತೆ, ಅವರು ಅದನ್ನು ಸ್ಕ್ಯಾನ್ ಮಾಡಿ ಈ ಥರ ಇನ್ನೊಬ್ರಿಗೆ ತೊಂದರೆ ಆಗೋದನ್ನು ನೋಡಿನೂ ಯಾರೋ ಸ್ಕ್ಯಾನ್ ಮಾಡಿ ಅದನ್ನು ಕಳಿಸ್ಕೊಟ್ರೆ ಆ ಲೊಕೇಶನ್ಗೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅಕ್ಕಪಡೆ ಟೀಮ್ ಬರೋ ಥರ ಒಂದು ಫೆಸಿಲಿಟಿ ನಾವು ಮಾಡಬೇಕಂತ ಈಗ ಮುಂದೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಬೇಗನೆ ಆಗುತ್ತೆ. ಇನ್ನು ಮುಂದೆ ಹೆಣ್ಣು ಮಕ್ಕಳನ್ನು ಶಾಲೆ ಬಿಡಿಸಿ ಮದುವೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಕ್ಕಾಪಡೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇಷ್ಟರವರೆಗೆ ನೀವು ಕೇಳಿದ್ದು ಕನಸಲ್ಲ, ವಾಸ್ತವ ಸತ್ಯ. ನಮ್ಮದೇ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ನನಸಾದ ಸುಂದರ ಕಥೆ. ಸಾಲಿಗೆ ಬರ್ತಾನೆ, ಅದು ಹೇಳತ್ತೀನಿ. ನಮ್ಮ ಸಾಲಿಗೆ ಬರ್ತಾನೆ, ನಮ್ಮ ಹಾಸ್ಟೆಲಿಗೆ ಮುಂದೆ ಬಂದು
ಕಾಮನ್ ಆಗಿ ಯಾರು ಸ್ಟೇಷನ್ಗೆ ಹೋದ್ರು ಅವಳು ಕೆಟ್ಟವಳು, ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರೋಳು, ಅವಳು ಒಳ್ಳೆಯವಳಲ್ಲ ಅಂತ ಹೆಸರು ಕೊಡೋರು. ಆದರೆ ಅಕ್ಕಪಡೆಗೆ ಫೋನ್ ಮಾಡಿದ್ರೆ ನಾವು ಎಲ್ಲಿದ್ದೀವೋ ಅಲ್ಲಿ ಅವ್ರು ಹುಡ್ಕೊಂಡು ಬಂದು ನಮ್ಮ ಪ್ರಾಬ್ಲಮ್ನ ಅವ್ರ ಹತ್ರ ಶೇರ್ ಮಾಡಿ ಅದಕ್ಕೆ ನಮ್ಗೊಂದು ಸೊಲ್ಯೂಷನ್ ಕೊಟ್ಟು ತುಂಬ ಹೆಲ್ಪ್ ಇದೆ ಸರ್. ನಮಗೆ ಖುಷಿ ಆಗುತ್ತೆ ನಮ್ಮ ಅಕ್ಕಪಡೆಗೆ. ಯಾವುದೇ ಒಂದು ಹೆಣ್ಮಗಳಿಗೆ, ಮಹಿಳೆಗೆ ಮನೆಯಲ್ಲಿ ದೌರ್ಜನ್ಯ ಆಗ್ತಾ ಇದ್ರೆ, ಶಾಲಾ ಕಾಲೇಜುಗಳಲ್ಲಿ ದೌರ್ಜನ್ಯ ಆಗ್ತಾ ಇದ್ರೆ, ಜಾತ್ರೆಯಲ್ಲಿ, ಬಸ್ ಸ್ಟಾಪ್ನಲ್ಲಿ, ಸಂತೆನಲ್ಲಿ, ಮಾರ್ಕೆಟ್ನಲ್ಲಿ ಯಾವುದೇ ಹುಡುಗರು, ಯಾರೇ ಪುರುಷರು ಕೀಟಲೆ ಮಾಡ್ತಾ ಇದ್ರೆ, ಮನೆಯಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ನಡೀತಾ ಇರುವಂತ ಸಂದರ್ಭದಲ್ಲಿ ಈ ಅಕ್ಕಪಡೆ ಸನ್ನದ್ಧವಾಗಿದೆ. ಸೊ ಆ ಒಂದು ಮಾಡೆಲ್ ಅನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಈ ಅಕ್ಕಪಡೆಯನ್ನ ನಾವು ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದೆ ಬಂದಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಕ್ಕಪಡೆಯನ್ನ ಮುಂಬರುವಂತ ದಿನದಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ಅಕ್ಕಪಡೆ ನಮ್ಮ ಬಲ ನಂಬಿಕೆ. ಅಕ್ಕಪಡೆ ಹೆಣ್ಣು ಶಕ್ತಿ ಜನರ